ಇನ್ನು ಆಪರೇಷನ್ ಆಡಿಯೋ ಸಮರದ ಮಧ್ಯೆ ರಾಜ್ಯಕ್ಕೆ ಇಂದು ಅಮಿತ್ ಶಾ ಭೇಟಿ ನೀಡ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕದಲ್ಲಿ ಬಿಜೆಪಿ ಚಾಣಕ್ಯನ ಸಂಚಾರ ನಡೆಯಲಿದೆ. ಇವತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಭದ್ರಪಡಿಸಲು ಅಮಿತ್ ಶಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆಪರೇಷನ್ ಆಡಿಯೋ ಸಮರದ ಮಧ್ಯೆ ರಾಜ್ಯಕ್ಕೆ ಇಂದು ಅಮಿತ್ ಶಾ ಭೇಟಿ. ಹೈದರಾಬಾದ್ ಕರ್ನಾಟಕದಲ್ಲಿ ಬಿಜೆಪಿಯ ಚಾಣಕ್ಯ ಅಂತ ಕರೆಸಿಕೊಳ್ಳಲಾಗ್ತಾ ಇರುವಂತಹ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಇವತ್ತು ಸಂಚರಿಸಲಿದ್ದಾರೆ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಿಜೆಪಿಯನ್ನು ಭದ್ರಪಡಿಸಲು ಅಮಿತ್ ಶಾ ಏನು ಪ್ಲಾನ್ ಮಾಡಿಕೊಂಡಿದ್ದಾರೆ ಗೊತ್ತಿಲ್ಲ, ಅದು ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗಿದೆ. ಹೈದರಾಬಾದ್ ಕರ್ನಾಟಕದಲ್ಲಿ ಸದ್ಯ 5 ಕ್ಷೇತ್ರದಲ್ಲಿ ಸದ್ಯ 3 ಕಾಂಗ್ರೆಸ್ ಸಂಸದರಿದ್ದಾರೆ. 5 ಕ್ಷೇತ್ರದಲ್ಲಿ ಸದ್ಯ 3 ಕಾಂಗ್ರೆಸ್, ಅಂದರೆ 5ರಲ್ಲಿ 3 ಕಾಂಗ್ರೆಸ್. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸೋಲಿಸಲು ಪಾಣ ತೊಟ್ಟಿದೆ ಬಿಜೆಪಿ. ಹಾಗಾಗಿ ಡಾಕ್ಟರ್ ಉಮೇಶ್ ಜಾಧವ್ ಅವರ ಮಾತು ಬಹಳ ಕೇಳಿ ಬರ್ತಾ ಇತ್ತು. ಇನ್ನು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಅಮಿತ್ ಶಾ ಅವರು ಕಾರ್ಯಕರ್ತರ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. 5 ಕ್ಷೇತ್ರ ಇದೆ. ಇಲ್ಲಿ 5 ಕ್ಷೇತ್ರದ ಪೈಕಿ 3ರಲ್ಲಿ ಕಾಂಗ್ರೆಸ್ ಇದೆ. ಹಾಗಾಗಿ 5 ಕ್ಷೇತ್ರಗಳ ಪೈಕಿ ಬಿಜೆಪಿ ಕ್ಷೇತ್ರ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ. ಮೊನ್ನೆ ಹುಬ್ಬಳ್ಳಿಯಲ್ಲಿ ರಣಕಾಳೆ ಮೊಳಗಿಸಿದ್ರು ನರೇಂದ್ರ ಮೋದಿ. ಬಂದಿದ್ದರು. ಹಾಗಾಗಿ ಒಂದು ರೀತಿಯಲ್ಲಿ ಬಿಜೆಪಿ ಶುರು ಮಾಡಿದೆ. ಗೊಂದಲದ ಗೂಡಾಗಿರೋ ರಾಜ್ಯ ನಾಯಕರಿಗೆ ಬಲ ತುಂಬುವಂಥ ಪ್ರಯತ್ನವನ್ನು ಕೂಡ ಅಮಿತ್ ಶಾ ಮಾಡಲಿದ್ದಾರೆ. ಆದರೆ ಒಂದು ಕಡೆ ಇವತ್ತು ಹಾಸನ ಪ್ರೊಟೆಸ್ಟ್, ಮತ್ತೊಂದು ಕಡೆ ಸದನ, ಮತ್ತೊಂದು ಕಡೆ ರಾಜ್ಯಪಾಲರ ಭೇಟಿ. ಇದರ ನಡುವೆ ಹೈದರಾಬಾದ್ ಕರ್ನಾಟಕದಕ್ಕೆ ಯಾರೆಲ್ಲ ಸಾಥ್ ಕೊಡ್ತಾರೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ನರಸಿಂಹಮೂರ್ತಿ ಫೋನೋದಲ್ಲಿದ್ದಾರೆ ನಮ್ಮ ಜೊತೆ. ನರಸಿಂಹಮೂರ್ತಿ, ಇವತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸಂಚಾರ ಮಾಡಲಿದ್ದಾರೆ. 5 ಲೋಕಸಭಾ ಕ್ಷೇತ್ರದಲ್ಲಿ 3 ಕಾಂಗ್ರೆಸ್ ಇದೆ, 2 ಬಿಜೆಪಿಯ. ಹಾಗಿದ್ರೆ ಅದನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ ಯಾವ ರೀತಿ ಮಾಡ್ತಾರೆ? ನಂಬರ್ 1. ನಂಬರ್ 2, ಯಾವ ರಾಜ್ಯ ನಾಯಕರು ಸಾಥ್ ಕೊಡ್ತಾ ಇದ್ದಾರೆ? ಹೌದು ಜಯಪ್ರಕಾಶ್, ಈಗಾಗಲೇ ಹೇಳಿದಂತೆ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಮೊದಲು 3 ಬಿಜೆಪಿ ಸಂಸದರಿದ್ರು, 2 ಕಾಂಗ್ರೆಸ್ ಸಂಸದರಿದ್ರು. ಆದ್ರೆ ಮೊನ್ನೆ ನಡೆದಂತ ಬಳ್ಳಾರಿ ಉಪಚುನಾವಣೆಯಲ್ಲಿ ಬಿಜೆಪಿ ತನ್ನ ಸ್ಥಾನವನ್ನು ಕಳೆದುಕೊಳ್ಳುವ ಮೂಲಕ 3ನೇ ಸ್ಥಾನವನ್ನು ಕಾಂಗ್ರೆಸ್ ಕೊಟ್ಟಿದೆ. ಹೀಗಾಗಿ 3 ಕಾಂಗ್ರೆಸ್ ಸಂಸದರು ಮತ್ತು 2 ಬಿಜೆಪಿ ಸಂಸದರಿದ್ದಾರೆ. ಇನ್ನು ಈಗಾಗಲೇ ಹೇಳಿದಂತೆ ಗೊಂದಲದ ಗೂಡಾಗಿರ್ತಕ್ಕಂಥ, ಅಂದ್ರೆ ಆಪರೇಷನ್ ಕಮಲದ ಮೂಲಕ ದೊಡ್ಡ ಹಿನ್ನಡೆಯನ್ನು ಅನುಭವಿಸಿರ್ತಕ್ಕಂಥ ರಾಜ್ಯ ನಾಯಕರಿಗೆ ಈಗಾಗಲೇ ಮೋದಿ ಬಂದು ಹುಬ್ಬಳ್ಳಿಯಲ್ಲಿ ಒಂದಿಷ್ಟು ತಾಕೀತು ಮಾಡಿ ಹೋಗಿದ್ರು. ಇದಾದ ನಂತರ ಇದೀಗ ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ರಾಜ್ಯ ನಾಯಕರಿಗೆ ಟಾಣಿಕ್ ತುಂಬುವಂತ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಜಯಪ್ರಕಾಶ್, ಈಗಾಗಲೇ ರಾಜ್ಯದ ಪ್ರಮುಖ ನಾಯಕರು ಮಧ್ಯಾಹ್ನದ ನಂತರ ಈ ಕಾರ್ಯಕ್ರಮ ಇರೋದ್ರಿಂದ ಯಡಿಯೂರಪ್ಪ ಸೇರಿದಂತೆ ಹಲವು ನಾಯಕರು ಕೂಡ ಅಮಿತ್ ಶಾ ಅವರಿಗೆ ಸಾಥ್ ನೀಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಸದನ ಸುದೀರ್ಘವಾಗಿ ಹೋದ್ರೆ ಒಂದಷ್ಟು ನಾಯಕರನ್ನು ಹೊರತುಪಡಿಸಿ ಸ್ಥಳೀಯ ಎಲ್ಲಾ ನಾಯಕರು ಮತ್ತು ರಾಜ್ಯದ ಸಂಸದರೇನಿದ್ದಾರೆ ಎಲ್ಲರೂ ಕೂಡ ಅಮಿತ್ ಶಾ ಅವರಿಗೆ ಸಾಥ್ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಹೇಳಿದಂತೆ ಒಂದು ಹಂತದಲ್ಲಿ ಮೋದಿ ಅವರು ಬಿಜೆಪಿಯನ್ನ ಮುಂಬೈ ಕರ್ನಾಟಕ ಭಾಗದಲ್ಲಿ ಬಲಪಡಿಸಿದ್ರು. ಇದೀಗ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅಮಿತ್ ಶಾ ಅವರು ಬಲಪಡಿಸುವ ಮೂಲಕ ರಾಜ್ಯ ನಾಯಕರಿಗೆ ಒಂದಷ್ಟು ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಏನಂತಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ ಜ್ವರ ಆರಂಭ ಆಗಿದೆ, ಅದಕ್ಕೆ ಮತ್ತಷ್ಟು ಟಾನಿಕ್ ಕೊಡುವಂತ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಜಯಪ್ರಕಾಶ್.